ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ನಿಮ್ಮನ್ನು ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ನಡೆದಂಥ ಈ ವರ್ಷದ ಅದ್ಭುತವಾದಂಥ ತೋಟಗಾರಿಕಾ ಕೃಷಿ ಮೇಳಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದೀನಿ. ಈ ವರ್ಷದ ಡಿಸೆಂಬರ್ 21-23ರವರೆಗೆ ನಡೆದಂಥ ಈ ವರ್ಷದ ಕೃಷಿ ಮೇಳದಲ್ಲಿ ನಮ್ಮ ರೈತರಿಗೆ ಯಾವ ರೀತಿ ಉಪಯುಕ್ತವಾದಂಥ ವಿಶೇಷತೆಗಳಿದ್ದು ಮತ್ತು ನಮ್ಮ ಈ ಕೃಷಿ ಮೇಳವನ್ನು ಯಾವ ರೀತಿ ಅಲಂಕರಿಸಿದ್ರು ಅನ್ನೋದನ್ನು ಈ ಒಂದು ವಿಡಿಯೋದಾಗ ನಿಮಗೆ ತೋರಿಸ್ತೀನಿ. ಬರ್ರಿ, ಹಂಗಾರ ತಡ ಮಾಡೋದು ಬೇಡ, ಬಡ ಒಳಗಡೆ ಹೋಗಿ ಕೃಷಿ ಮೇಳ ಹೆಂಗೈತಂತ ನೋಡೋಣ ಬರ್ರಿ. ಹಂಗಾರ ನೋಡ್ರಿ, ಮೊದಲೇದಾಗಿ ಹೇಳಬೇಕಪ್ಪ ಅಂದ್ರೆ ಈ ವರ್ಷದ ಕೃಷಿ ಮೇಳಕ್ಕೆ ನಮ್ಮ ಜನಸಾಮಾನ್ಯರು, ರೈತರು ಮತ್ತು ವಿವಿಧ ಭಾಗಗಳಿಂದ ಜನರು ಈ ಒಂದು ಕೃಷಿ ಮೇಳವನ್ನು ನೋಡೋಕೆ ಬರೋದಕ್ಕೆ ಅವರಿಗೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಇಲ್ಲಿ ಬಸ್ಸಿನ ಒಂದು ವ್ಯವಸ್ಥೆಯನ್ನು ಮಾಡ್ಯಾರ. ನೋಡ್ರಿ, ಇದರಿಂದ ಬರುವಂಥ ಜನರಿಗೆ ಇಲ್ಲಿ ಬರೋಕೆ ತುಂಬ ಅನುಕೂಲ ಆಗೈತ್ರಿ. ನೋಡ್ರಿ, ಇದು ಒಂದು ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾನಿಲಯದ ಒಂದು ಎಂಟ್ರೆನ್ಸ್ ಗೇಟ್. ಇದು ನೋಡ್ರಿ, ಎಲ್ಲ ಕಾರು ಬೈಕು ಎಷ್ಟೊಂದು ಟ್ರಾಫಿಕ್ ಆಗೈತಿ. ತುಂಬಾ ಒಳಗೆ ಕಾಲಿಡೋಕೆ ಜಾಗ ಇಲ್ಲ, ಅಷ್ಟೊಂದು ಟ್ರಾಫಿಕ್ ಆಗೈತಿ. ಈ ಒಂದು ಕೃಷಿ ಮೇಳವನ್ನು ನೋಡೋಕೆ ಅಷ್ಟು ಜನ ಬಂದಾರ. ನೋಡ್ರಿ, ಬರ್ರಿ ಒಳಗಡೆ ಹೋಗಿ ನಾವು ಕೃಷಿ ಮೇಳವನ್ನು ನೋಡೋಣ ಅಂತ. ಒಳಗಡೆ ನೋಡ್ರಿ, ಸೀಗಿಕೇರಿ ಕಪ್ಪು ಮಣ್ಣು ಮತ್ತು ಸೀಮಿಕೇರಿ ಒಂದು ಮಧ್ಯಮ ಕಪ್ಪು ಮಣ್ಣು ಅಂಥೇಳಿ 2 ಥರದ ಮಣ್ಣನ್ನು ಹಾಕ್ಯಾರ. ಇಲ್ಲಿ ನೋಡ್ರಿ, ಈ ಸೈಡ್ ಮಣ್ಣಿನ ವಿಭಾಗ ಅಂಥೇಳಿ ಬೋರ್ಡ್ ಅದ, ಡಿಪಾರ್ಟ್ಮೆಂಟ್ ಆಫ್ ಸಾಯಿಲ್ ಸೈನ್ಸ್ ಅಂಥೇಳಿ. ಇದಾದ ನಂತರ ನೋಡ್ರಿ, ನಾವು ಒಳಗಡೆ ಹೋದ್ಮೇಲೆ ಇಲ್ಲಿ ಬಯೋಚಾರ ಅಂಥೇಳಿ ರೈತರ ಮತ್ತು ವಿಜ್ಞಾನಿಗಳ ಒಂದು ಸಂವಾದ ಒಂದು 5 ನಿಮಿಷ ನಡೀತ್ರಿ. ಇವರು ಒಂದು 5 ನಿಮಿಷ ನಮ್ಮನ್ನು ಕುಂದ್ರಿಸ್ಕೊಂಡು ಭೂಜಲದ ಬಗ್ಗೆ, ಅಂತರ್ಜಲದ ಬಗ್ಗೆ ಮತ್ತು ಮಣ್ಣನ್ನು ಹೆಂಗೆ ಕಾಪಾಡ್ಕೋಬೇಕು, ನಮ್ಮ ಭೂಜಲದ ನೀರನ್ನು ಹೆಂಗೆ ಕಾಪಾಡಬೇಕು ಅಂತೇಳಿ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಟ್ಟರು. ಜೊತೆಗೆ ನೋಡ್ರಿ, ಇಲ್ಲಿ ಅಟಲ್ ಭೂಜಲ ಯೋಜನೆ ಅಂತೇಳಿ ಒಂದು ಪುಸ್ತಕವನ್ನು ಕೊಟ್ಟರು, ಜೊತೆಗೆ ಒಂದು ಬ್ಯಾಚನ್ನು ಕೊಟ್ಟರು. ಇದರಿಂದ ನಮ್ಮ ರೈತರಿಗೆ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಟ್ಟರು, ತುಂಬ ಯೂಸ್ಫುಲ್ ಆದಂಥ ಮಾಹಿತಿಯನ್ನು ಕೊಟ್ಟರು. ಇಲ್ಲಿ ನೋಡ್ರಿ, ಎಷ್ಟು ಚಂದ ಬೇರೆ ಬೇರೆ ಕಲ್ಲುಗಳದಾವ. ಇಲ್ಲಿ ಈ ಒಂದು ಕಲ್ಲುಗಳನ್ನು ನೋಡ್ರೆ ಇಲ್ಲಿ ಮನುಷ್ಯರ ಇಲ್ಲಿ ಇಟ್ಟಾರ ಅನ್ನೋಂಗೆ ಕಾಣಿಸ್ತಾವದಲ್ರಿ. ಇವು ಅಲ್ರಿ, ಇವು ಪ್ರಕೃತಿ ತಾನ ಸೃಷ್ಟಿಸಿದಂಥ ಒಂದು ಶಿಲೆಗಳ್ರಿ. ಇವು ಸೃಷ್ಟಿಯಿಂದ, ನೇಚರಿಂದ ಬಂದಂಥ ಒಂದು ಕಲ್ಲುಗಳಿವು. ಇವಕ್ಕೆ ಸಮ್ಮಿಶ್ರ ಶಿಲೆಗಳು ಅಂತ ಹೇಳಿ ಕರೀತಾರೆ. ನೋಡ್ರಿ, ಇಲ್ಲಿ ಕಾಜೊಳಗೆ ಸಣ್ಣ ಸಣ್ಣ ಕಲ್ಲಿನ ಚೂರುಗಳ ಟೈಪ್ ಅದ. ನೋಡ್ರಿ, ಇಲ್ಲಿ ಸಲ್ಫರು ಬಯೋಸ್ ಅಂಥೇಳಿ ಇವಕ್ಕೆ ಏನಂತಾರೆ, ಸಿಲಿಕೇಟ್ ಮಿನರಲ್ಸ್ ಅಂತ ಕರೀತಾರೆ. ನೋಡ್ರಿ, ಇವನ್ನ ಖನಿಜಾಂಶಗಳು ಅಂಥೇಳಿ ಗ್ರ್ಯಾನೈಟ್ಸ್ಗಿಂತ ವಿಭಿನ್ನವಾಗಿರ್ತಾವೆ. ಇವು ಗ್ರ್ಯಾನೈಟ್ ಅಂತ ಹೇಳ್ಬೋದು ಇವನ್ನ. ನೋಡ್ರಿಲ್ಲ, ಇವನು ಪ್ರದರ್ಶನಕ್ಕೆ ಇಟ್ಟಾರ. ನಂತರ ನಾವು ಮಣ್ಣಿನ ವಿಭಾಗದಿಂದ ಹೊರಗೆ ಬಂದ ಮೇಲೆ ನೋಡ್ರಿ, ಇಲ್ಲಿ ಪಾಟ್ ಒಳಗೆ ಚೆಂಡು ಹೂವಿನ ಒಂದು ಹೂಗಳನ್ನು ಬೆಳೆದಿಟ್ಟ, ಇದನ್ನು ಅಗಿಯನ್ನು ಹಚ್ಚಿಟ್ಟಾರ. ಚೆಂಡು ಹೂವಿನ ಒಂದು ಹೂಗಳದಾವ ಪಾಟ್ ಒಳಗೆ. ನೋಡ್ರಿ, ಈ ಸೈಡ್ ಬಂದರೆ ತರಕಾರಿಗಳದಾವು. ಬರ್ರಿ, ಸಣ್ಣ ಸಣ್ಣ ಪಾಟ್ ಒಳಗೆ ಎಷ್ಟು ಚಂದ ಇದನ್ನು ಮಾಡ್ಯಾರ. ನೋಡ್ರಿ, ಇಲ್ಲಿ ಕೋಬೀಸ್ ಅದಾವು. ಇಲ್ಲಿ ನೋಡ್ರಿ, ಇದು ಒಂದು ಕುಂಬಳಕಾಯಿ ಥರ ಇದೆ. ನೋಡ್ರಿ, ಇದು ನೋಡ್ರಿ, ಇಲ್ಲಿ ಪಾಟ್ ಒಳಗೆ ಒಂದು ವೆಜಿಟೇಬಲ್ ಐತೆ. ನೋಡ್ರಿ, ಬಹುಶಃ ಇದು ಸೌತೆಕಾಯಿ ಇದ್ದಂಗೆ ಐತ್ರಿ. ಇದು ಹಣ್ಣು ಸೌತೆಕಾಯಿ. ಹಂಗೆ ಈ ಸೈಡ್ ಬಂದರೆ ಟೊಮೆಟೊನು ಅಗ್ಗಿನೂ ಹಚ್ಚಾರ. ಬೇರೆ ಬೇರೆ ತರಕಾರಿ ಗಿಡಗಳನ್ನು ಹಚ್ಚಾರ. ನೋಡ್ರಿ, ಇಲ್ಲಿ ಒಳಗೆ ಸಣ್ಣ ಸಣ್ಣ ಪಾಟ್ ಒಳಗೆ ಸಹಿತ ಹೂವಿನ ಗಿಡಗಳನ್ನು ಹಾಕ್ಯಾರ. ಇಲ್ಲಿ ಹಂಗೆ ನೋಡ್ರಿ, ಇಲ್ಲಿ ಪಾಲಕ್ ಗಿಡ ಅದಾವು ಮತ್ತು ಕೋಬೀಜ್ ಗಿಡಗಳನ್ನು ಹಚ್ಚಾರ. ಮತ್ತು ಇಲ್ಲಿ ಬಾಟ್ಲಿ ಒಳಗೆ ಸಣ್ಣ ಸಣ್ಣ ಸಸಿಗಳನ್ನು ಮಾಡ್ಯಾರ. ನೋಡ್ರಿ, ನೋಡೋದಕ್ಕಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ರಿ, ದೊಡ್ಡ ಗಾಲಿ ಒಳಗೆ ಸಹಿತ ಇದನ್ನು ಮಾಡ್ಯಾರ. ನೋಡ್ರಿ, ಎಷ್ಟು ಚಂದ ಕಾಣಕತ್ತದ ಕೃಷಿ ಮೇಳ ಒಳಗಡೆ. ಬರ್ರಿ, ಇಲ್ಲಿ ಫಲಪುಷ್ಪ ಪ್ರದರ್ಶನ ಅಂಥೇಳಿ ಬೋರ್ಡ್ ಐತಿ ತೋಟಗಾರಿಕೆ ವಿಶ್ವವಿದ್ಯಾನಿಲಯದೊಳಗೆ. ಬರ್ರಿ, ನಾವೀಗ ಒಳಗಡೆ ಹೋಗಿ ಏನೇನೈತೆ ಅಂತೇಳಿ ನೋಡ್ಕೊಂಡು ಬರೋಣಂತ. ಇಲ್ಲಿ ನೋಡಿ, ಬೇರೆ ಬೇರೆ ಗಿಡಗಳನ್ನು ಪಾಟ್ ಒಳಗೆ ರೆಡಿ ಮಾಡ್ಯಾರ. ನೋಡ್ರಿ, ಪಾಟ್ ಒಳಗೆ ಹಚ್ಚಾರ. ನೋಡ್ರಿ, ಇಲ್ಲಿ ನಿಂಬೆ ಗಿಡ ಸಹಿತ. ನೋಡ್ರಿ, ಇಲ್ಲಿ ನಿಂಬೆ ಹಣ್ಣಾಗ್ಯಾವ ಸಣ್ಣ ಸಣ್ಣ. ಇಲ್ಲಿ ನೋಡ್ರಿ, ಬೇರೆ ಬೇರೆ ಡಿಫ್ರೆಂಟ್ ಆಗಿರುವಂಥ ಕಲರ್ ಹೂವುಗಳದಾವು. ನೋಡ್ರಿ, ಇಲ್ಲಿ ಅಸ್ಟರ್ ಅಂಥೇಳಿ, ಲಿಲ್ಲಿ ಅಂಥೇಳಿ ಬೇರೆ ಬೇರೆ ವಿಧದ ಹೂವುಗಳದಾವು. ನೋಡ್ರಿ, ಎಷ್ಟು ಚಂದ ಅದಾವು. ಇಲ್ಲಿ ನೋಡ್ರಿ, ಮಕ್ಕಳು ವಿಜ್ಞಾನ ಪ್ರದರ್ಶನಕ್ಕಾಗಿ ಶಾಲಾ ಪ್ರಾಜೆಕ್ಟನ್ನು ಮಾಡ್ಯಾರ. ಬೇಸಾಯ ಪದ್ಧತಿಯ ಒಂದು ನಮ್ಮ ರೈತರು ಬೆಳೆಯುವಂಥ ಪ್ರತಿಯೊಂದು ತರಕಾರಿಗಳನ್ನು ಇಲ್ಲಿ ನೋಡಿ ಪ್ರದರ್ಶನಕ್ಕಾಗಿ ಇಟ್ಟಾರ. ನೋಡ್ರಿ, ಇಲ್ಲಿ ಬೇರೆ ಬೇರೆ ವಿಧವಾದಂಥ ತರಕಾರಿಗಳದಾವು. ಮೆಣಸಿನ್ಕಾಯಿ, ಈರುಳ್ಳಿ, ನೋಡ್ರಿ ಬೆಂಡೆಕಾಯಿ, ನೋಡ್ರಿ ಲೇಸ್ ಥರ ಅದಾವು. ಇಲ್ಲಿ ಮೇಲೆ ಕೂಡ ನೋಡ್ರಿ
ಪಿಂಕ್ ಕಲರ್ ಬೆಂಡೆಕಾಯಿ ಅದಾವು. ಬೆಂಡೆ ವೈವಿಧ್ಯತೆ ಅಂತ ಹೇಳಿ ಬರ್ತಾರ ನೋಡ್ರಿ. ಇಲ್ಲೊಂದು ತರಕಾರಿ ಐತಿ, ಇದು ಸೇಮ್ ನೋಡಕ್ಕೆ ಕುಂಬಳಕಾಯಿ ಥರ ಕಾಣಿಸ್ತೈತಿ, ಬಟ್ ಕುಂಬಳಕಾಯಿ ಅಲ್ರಿ ಇದು. ಇಲ್ಲಿ ಬೋರ್ಡ್ ಐತಿ ನೋಡ್ರಿ, ಇದನ್ನು ಓದ್ಕೋರಿ, ಇದರ ಹೆಸರು ಗೊತ್ತಾಗ್ತೈತಿ. ಇನ್ನು ನೋಡಕ್ಕೆ ಒಂಥರ ಹೂವಿನ ಗತೆ ಇರ್ತೈತಿ. ಹಂಗೆ ನೋಡ್ರಿ ಇಲ್ಲಿ ಸೈಡ್ ಕೂಡ ಬೇರೆ ಬೇರೆ ತರಕಾರಿಗಳದಾವು. ಇಲ್ಲಿ ಒಂದು ಕುಂಬಳಕಾಯಿ ಒಳಗೆ ಬೇರೆ ಬೇರೆ ಡಿಸೈನ್ ಚಿತ್ರಗಳನ್ನು ಮಾಡ್ಯಾರ ನೋಡ್ರಿ. ಅಲ್ಲಿ ನೋಡ್ರಿ ಎಷ್ಟು ಚಂದ ಕಲರ್ ಫ್ಲವರ್ಸನ್ನು ಮಾಡ್ಯಾರ ಫಲ ಪ್ರದರ್ಶನಕ್ಕಾಗಿ. ನೋಡ್ರಿ ಎಷ್ಟು ಚಂದ ಹೂವುಗಳನ್ನು ಅಲಂಕಾರ ಮಾಡಿಟ್ಟಾರ ನೋಡ್ರಿ, ಎಷ್ಟು ಚಂದ ಕಾಣಕತ್ತಾವು ನೋಡ್ರಿ. ದೂರಿಂದ ನೋಡಕ್ಕಂತೂ ಎಷ್ಟು ಲುಕ್ ಕಾಣಿಸ್ತಾವ ಹೂವು. ಹಂಗೆ ಈ ಸೈಡ್ ನೋಡ್ರಿ ನಮ್ಮ ಸಾಲು ಮರದ ತಿಮ್ಮಕ್ಕನ ಒಂದು ಭಾವಚಿತ್ರವನ್ನು ತೆಗೆದು ಅಲ್ಲಿ ತರಕಾರಿಗಳಿಂದ ಮತ್ತು ವಿವಿಧ ಧಾನ್ಯಗಳನ್ನು ಬಳಸಿ, ಹೂವುಗಳನ್ನು ಬಳಸಿ ವೃಕ್ಷಮಾತೆ ಭಾವಪೂರ್ಣ ಶ್ರದ್ಧಾಂಜಲಿ ಅಂಥೇಳಿ ಅವರ ಒಂದು ಡೇಟನ್ನು ಹಾಕಿ ಇಲ್ಲಿ ಅವರಿಗೆ ಒಂದು ಗೌರವವನ್ನು ಸಲ್ಲಿಸ್ಯಾರ ನೋಡ್ರಿ ನಮ್ಮ ಸಾಲು ಮರದ ತಿಮ್ಮಕ್ಕ ಅವರಿಗೆ. ಜೊತೆಗೆ ಇಲ್ಲಿ ತರಕಾರಿಗಳನ್ನು ಅಂದರೆ ಬಟಾಟಿಯನ್ನು ಹೆಂಗೆ ಇಡಬೇಕು, ಹೆಂಗೆ ಶೇಖರಣೆ ಮಾಡಬೇಕು ಅನ್ನೋ ತೋರಿಸ್ಯಾರ. ಮತ್ತು ಇಲ್ಲಿ ವಿವಿಧ ರೀತಿಯ ಪ್ರಾಜೆಕ್ಟ್ಗಳನ್ನು ಮಾಡಿ ಪ್ರದರ್ಶನಕ್ಕೆ ಇಟ್ಟಾರ ಮಕ್ಕಳು. ಹಂಗೆ ನೋಡ್ರಿ ಇಲ್ಲಿ ದೊಡ್ಡ ದೊಡ್ಡ ಬೋರ್ಡುಗಳನ್ನು ಹಾಕ್ಯಾರ. ಮತ್ತು ಆಹಾರವನ್ನು ಯಾವ ರೀತಿ ತಿನ್ನಬೇಕು, ಎಷ್ಟು ತಿನ್ನಬೇಕು, ಮಿತವಾಗಿ ತಿನ್ನಬೇಕು, ಮಧ್ಯಮವಾಗಿ ತಿನ್ನಬೇಕು ಅನ್ನೋದು ಕೂಡ ಇಲ್ಲಿ ಚಿತ್ರಣವನ್ನು ಮಾಡಿ ಪ್ರಾಜೆಕ್ಟನ್ನು ಮಾಡ್ಯಾರ ಮಕ್ಕಳು. ಈ ಸೈಡ್ ನೋಡ್ರಿ ವಿವಿಧ ರೀತಿಯ ಹಣ್ಣುಗಳನ್ನು ಪ್ಯಾಕ್ ಮಾಡಿ ಇಟ್ಟಾರ ನೋಡ್ರಿ. ಇಲ್ಲಿ ಪ್ರದರ್ಶನಕ್ಕೆ ತರಕಾರಿ ಮತ್ತು ಹೂವು ಹಣ್ಣುಗಳನ್ನು ಇಟ್ಟಾರ ನೋಡ್ರಿ. ಕೃಷಿ ಒಳಗೆ ನಮ್ಮ ಭಾರತ ದೇಶ ತುಂಬ ಒಳ್ಳೆಯ ಹೆಸರನ್ನು ಮಾಡೈತ್ರಿ ನೋಡ್ರಿ. ಎಲೆಗಳಿಂದ ಒಂದು ನಾರನ್ನು ತಯಾರಿಸಿ ಆ ಒಂದು ನಾರಿನಿಂದ ಈ ರೀತಿ ಬೇರೆ ಬೇರೆ ಡಿಸೈನ್ ಆಗಿರುವಂಥ ಕ್ಯಾಪ್ಗಳನ್ನು ಮಾಡ್ಯಾರ. ಮತ್ತು ಬಾಟ್ಲಿಯನ್ನು ಹಾಕಿಡೋದಕ್ಕೆ ಚೀಲದ ಟೈಪ್ ಮಾಡ್ಯಾರ ನೋಡ್ರಿ. ಬೇರೆ ಬೇರೆ ಡಿಸೈನ್ಗಳನ್ನು ಮಾಡ್ಯಾರ. ಮುಂದೆ ನೋಡ್ರಿ ಇಲ್ಲಿ ಬೇರೆ ಬೇರೆ ಐಟಮ್ಸ್ಗಳನ್ನು ಪ್ರದರ್ಶನಕ್ಕೆ ಕೂಡ ಇಟ್ಟಾರ. ವಿವಿಧ ರೀತಿಯ ಹಣ್ಣಿನ ಒಂದು ಜಾಮ್ಗಳನ್ನು ಪ್ರದರ್ಶನಕ್ಕೆ ಇಟ್ಟಾರ. ಮತ್ತು ಇಲ್ಲಿ ಪಿಕಲ್ಸ್ ಅದ ನೋಡ್ರಿ, ಉಪ್ಪಿನಕಾಯಿ. ಈ ಸೈಡ್ ಬೇರೆ ಬೇರೆ ಡಿಫ್ರೆಂಟ್ ಆಗಿರುವಂಥ ಹಪ್ಪಳಗಳನ್ನು ಇಟ್ಟಾರ ನೋಡ್ರಿ. ಪಾಲಕ್ ಹಪ್ಪಳ, ಮೆಂತ್ಯ ಹಪ್ಪಳ ಅಂತ ಹಪ್ಪಳ ಅದಾವು. ಈ ಸೈಡ್ ಡ್ರೈ ಫ್ರೂಟ್ಸ್ ಅದಾವ್ರಿ ಇಲ್ಲಿ. ಈ ಸೈಡ್ ಬೇಕರಿ ಉತ್ಪನ್ನಗಳದಾವು ನೋಡ್ರಿ. ಇಷ್ಟೆಲ್ಲ ಡ್ರೈ ಫ್ರೂಟ್ಸು ಮತ್ತು ಬೇಕರಿ ಉತ್ಪನ್ನಗಳದಾವು ಇವೆಲ್ಲ. ಈ ಸೈಡ್ ನೋಡ್ರಿ ಇಲ್ಲಿ ಕೊಡಗಿನ ಒಂದು ಹಸಿರು ಏಲಕ್ಕಿ ಅಂತೇಳಿ ಏಲಕ್ಕಿಯನ್ನು ಇಟ್ಟಾರ ನೋಡ್ರಿ. ಇಲ್ಲಿ ಹಸಿರು ಕಲರ್ ಏಲಕ್ಕಿ ಅದಾವು. ಇಲ್ಲಿ ನೋಡ್ರಿ ಬಾಟಲ್ ಒಳಗೆ ಚಿಗುರು ವದನ ಅಂತ ಹೇಳಿಬಿಟ್ಟು ಕಾಂಡದ ಒಂದು ಸಣ್ಣ ಸಣ್ಣ ಅಗಿಯನ್ನು ಬೆಳವಣಿಗೆ ಮಾಡೋದಕ್ಕೆ ಕಾಜೊಳಗೆ ಬೆಳೆಸ್ಲಿಕ್ಕತ್ತಾರ. ಇಲ್ಲಿ ನೋಡ್ರಿ ಈ ಸೈಡ್ ಇದು ಬಾಳೆ ಗಿಡ ನೋಡ್ರಿ, ಬಾಳೆ ಅಗಿಯನ್ನು ರೆಡಿ ಮಾಡ್ಯಾರ. ಇದು ಒಂದು ಸೇವಂತಿಗೆ ಹೂವು ನೋಡಿ, ದೃಢೀಕರಿಸಿದ ಗಿಡಗಳು ಅಂತ ಹೇಳ್ಯಾರ. ಈ ಸೈಡ್ ನೋಡ್ರಿ ಇಲ್ಲಿ ವಿಧ ವಿಧವಾದಂಥ ಡಿಫ್ರೆಂಟ್ ಆಗಿರುವಂಥ ನುಗ್ಗೆ ಬೀಜಗಳದಾವು, ನುಗ್ಗೆಕಾಯಿ ಬೀಜಗಳು. ಇಲ್ಲಿ ನೋಡಿ ನಿಮಗೆ ಒಂದು ವಿಶೇಷವಾದಂಥ ಧಾನ್ಯ ಕಲಾಕೃತಿಯನ್ನು ತೋರಿಸ್ತಾ ಇದ್ದೀನಿ ನೋಡ್ರಿ. ಎಷ್ಟು ಚಂದ ಮಾಡ್ಯಾರ. ಇದು ನಮ್ಮ ಕೃಷಿಯ ಭವಿಷ್ಯವನ್ನು ಸೂಚಿಸ್ತೈತೆ ನೋಡ್ರಿ. ಎಷ್ಟು ಚಂದ ಅಲಂಕಾರವನ್ನು ಮಾಡಿ ಧಾನ್ಯಗಳನ್ನು ಬಳಸಿ ಇಲ್ಲಿ ಒಂದು ಸುಂದರ ಕಲಾಕೃತಿಯನ್ನು ಮಾಡ್ಯಾರ ನೋಡ್ರಿ. ಎಷ್ಟು ಚಂದ ಐತಿ ನೋಡಿ. ಈ ಒಂದು ಕೃಷಿ ಮೇಳದಾಗ ನೋಡ್ರಿ ಬೇರೆ ಬೇರೆ ರೀತಿಯ ಹಣ್ಣುಗಳನ್ನು ಇಟ್ಟಾರ ನೋಡ್ರಿ. ಇಲ್ಲಿ ನೋಡ್ರಿ ಚಿಕ್ಕು ಹಣ್ಣು ಎಷ್ಟು ಥರ ಅದ ನೋಡ್ರಿ, ಪ್ಯಾಕ್ ಮಾಡಿ ಇಟ್ಟಾರ. ಆ ಸೈಡ್ ನೋಡ್ರಿ ಬೇರೆ ಬೇರೆ ರೀತಿಯ ಬಾಳೆಹಣ್ಣು ಕೂಡ ಇಟ್ಟಾರ ನೋಡ್ರಿ. ಇದೆಲ್ಲ ಹಣ್ಣಿನ ಐಟಮ್ಸ್ ನೋಡ್ರಿ, ಎಷ್ಟು ಮಸ್ತ್ ಕಾಣ್ಲಿಕ್ಕತ್ತಾವು. ನಂತರ ನೋಡ್ರಿ ನಾವೆಲ್ಲ ಈ ಸೈಡ್ ಬಂದೀವಿ. ಬೀಜ ಘಟಕ ಮತ್ತು ಪ್ರದರ್ಶನ ಮತ್ತು ಮಾರಾಟ ಅಂತೇಳಿ ಬೋರ್ಡ್ ಐತೆ ನೋಡ್ರಿ. ಇಲ್ಲಿ ವಿವಿಧ ರೀತಿಯ ಬೀಜಗಳನ್ನು ಪ್ರದರ್ಶನಕ್ಕೆ ಇಟ್ಟಾರ ಮತ್ತು ಮಾರಾಟಕ್ಕೂ ಇಟ್ಟಾರ ನೋಡ್ರಿ. ಯಾರು ಬೇಕಾದರೂ ತಮಗೆ ಬೇಕಾದಂಥ ಬೀಜಗಳನ್ನು ತೊಗೋಬೋದು ನೋಡ್ರಿ. ಎಲ್ಲ ಥರದ ಬೀಜನ ಬಳಸಿ ಈ ಚಿತ್ರವನ್ನು ಮಾಡ್ಯಾರ ನೋಡ್ರಿ. ಇದೆಲ್ಲ ಒಳಗಿನ ಸೈಡ್ ನೋಡ್ರಿ ಎಷ್ಟು ಚಂದ ಮಾಡ್ಯಾರ. ನಾವು ಯಾವುದೇ ರೀತಿಯಾದ್ರೆ ನಾವು ಏನು ಬೇಕಾದ್ರೂ ಇಲ್ಲಿ ಕೊಂಡ್ಕೋಬೋದು. ಜೊತೆಗೆ ಈ ಸೈಡ್ ನೋಡ್ರಿ ಇಲ್ಲಿ ನಮ್ಮ ಬೆಳೆಗಳಿಗೆ ಸಿಂಪಡಿಸುವಂಥ ಔಷಧಿಯ ಒಂದು ಹೆಸರದ ನೋಡ್ರಿ. ಇಲ್ಲಿ ಕೃಷ್ಣಪ್ರಭಾ ಜಿವೇರಿಯಾ ಅಂಥೇಳಿ ಇದು ಒಂದು ಔಷಧಿ ರೀ, ಬೆಳೆಗಳಿಗೆ ಸಿಂಪಡಿಸುವಂಥ ಕೀಟನಾಶಕ ಔಷಧಿ ಇದು ನೋಡ್ರಿ. ಎಷ್ಟು ಮಸ್ತ್ ಕಾಣತೈತೆ ಎಲ್ಲ ಮಾರ್ಕೆಟಿಂಗ್ ನೋಡ್ರಿ. ಈ ಒಂದು ಕೃಷಿ ಮೇಳದಾಗ ಸಾವಯವ ಗೊಬ್ಬರದ ಬಗ್ಗೆ ಮತ್ತು ಅನೇಕ ನೂರಾರು ಒಂದು ಮಳಿಗೆಗಳಲ್ಲಿ ವಿವಿಧ ರೀತಿಯ ಸಸಿಗಳನ್ನು ಬೆಳೆಸಲಾಗಿತ್ತು. ಮತ್ತು ನಮ್ಮ ರೈತರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ನಮ್ಮ ಇಲ್ಲಿರುವಂಥ ವಿಜ್ಞಾನಿಗಳು ಸರಿಯಾದ ಉತ್ತರವನ್ನು ಕೊಟ್ಟು ಅವರಿಗೆ ಕೃಷಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡಲಾಗ್ತಿರಿ. ಒಂದು ಒಳ್ಳೆಯ ಒಂದು ಕೃಷಿ ಮೇಳವನ್ನು ಏರ್ಪಡಿಸಲಾಗಿತ್ತಿಲ್ಲಿ ನೋಡಿ. ಇಲ್ಲಿ ಒಂದು ಕೃಷಿಯ ಒಂದು ಅಭಿಯಾನವನ್ನು ಮಾಡ್ಯಾರ ನೋಡ್ರಿ. ಇಲ್ಲೇ ಬೋರ್ಡ್ ಹಾಕ್ಯಾರ. ಇಲ್ಲಿ ಕೂಡ ಒಳಗಡೆ ಹೋಗಿ ನಿಮಗೆ ತೋರಿಸ್ತೀನಿ ಬರ್ರಿ. ಬಹಳ ಚಂದ ಇತ್ತು. ಒಂದು ತರಕಾರಿಗಳನ್ನು ಬೆಳೆಸಿ ಇಲ್ಲಿ ಒಂದು
ಗೊಂಬೆಗಳನ್ನು ರೆಡಿ ಮಾಡ್ಯಾರ ನೋಡ್ರಿ. ಭಾಳ ಚಂದ ಐತೆ ನೋಡೋದಕ್ಕೆ. ಇಲ್ಲಿ ಕಲರ್ ಹೂವನ್ನು ಮಾಡಿ ಪಾಟ್ಗಳು ನೋಡ್ರಿ. ಈ ಸೈಡ್ ಬೇರೆ ಬೇರೆ ರೀತಿಯ ಎಲೆಗಳನ್ನು ಬಳಸಿ ಇಲ್ಲಿ ಗೊಂಬೆಯನ್ನು ರೆಡಿ ಮಾಡ್ಯಾರ ನೋಡ್ರಿ. ಇಲ್ಲಿ ಅಂದ್ರೆ ಒಂದು ಗೊಂಬೆಗೆ ಡ್ರೆಸ್ ಥರ ಮಾಡ್ಯಾರ ನೋಡ್ರಿ. ಇಲ್ಲಿ ನೋಡ್ರಿ, ಒಂದು ಗಿಡದ ಎಲೆಗಳನ್ನು ನಾವು ಅಲಂಕಾರ ಮಾಡಿ ಹೂಗಳನ್ನು ತೊಗೊಂಡು ಅಲಂಕಾರವನ್ನು ಮಾಡಿ ಈ ರೀತಿ ಡ್ರೆಸ್ ಗತೆ ಗೊಂಬೆಯನ್ನು ರೆಡಿ ಮಾಡ್ಯಾರ. ಈ ಸೈಡ್ ನೋಡ್ರಿ, ಇಲ್ಲಿ ವಿವಿಧ ರೀತಿಯ ತರಕಾರಿಗಳನ್ನು ಬಳಸಿ ಇಲ್ಲಿ ಒಂದು ಡ್ರೆಸ್ ಕೂಡ ಮಾಡ್ಯಾರ ನೋಡ್ರಿ. ಒಂದು ಗೊಂಬೆಗೆ ಹೂವು ಮತ್ತು ತರಕಾರಿಗಳನ್ನು ತೊಗೊಂಡು ನೋಡ್ರಿ. ಇಲ್ಲಿ ಮೂಲಂಗಿ, ಗಜ್ಜರಿ, ಟೊಮೆಟೊ ಇವೆಲ್ಲವನ್ನು ತೊಗೊಂಡು ಡ್ರೆಸ್ ಗತೆ ಮಾಡ್ಯಾರ ನೋಡ್ರಿ. ನೋಡೋದಕ್ಕೆ ಎಷ್ಟು ಚಂದ ಕಾಣಿಸ್ತಾ ಇದೆ ಗೊಂಬೆ. ಇಲ್ಲಿರುವಂಥ ತರಕಾರಿಗಳಿಂದ ಮಾಡಿದಂಥ ಈ ರೀತಿಯ ಡಿಸೈನ್ ಗೊಂಬೆಯನ್ನು ನೋಡ್ರಿ ಎಷ್ಟು ಚಂದ ಕಾಣಕತ್ತಿತ್ತು. ಇಡೀ ಒಂದು ಈ ಕೃಷಿ ಮೇಳಕ್ಕೆ ತುಂಬಾ ಅದ್ಭುತವಾದಂಥ ಸುಂದರ ದೃಶ್ಯವಾಗಿತ್ತು ನೋಡ್ರಿ. ಗೊಂಬೆಗಳ ಚಿತ್ರಣ ಭಾಳ ಚಂದ ಮಾಡಿದ್ರು. ಹಂಗೆ ನೋಡ್ರಿ, ಇಲ್ಲಿ ಸೈಡ್ ಸಾಲು ಮರದ ತಿಮ್ಮಕ್ಕನ ಒಂದು ಭಾವಚಿತ್ರವನ್ನು ಫೋಟೋ ಇಟ್ಟಾರ. ಮತ್ತು ಇಲ್ಲಿ ನೋಡ್ರಿ ಕಲರ್ ಬಿಳಿ ಮತ್ತು ಕೆಂಪು ಹೂವಿನಿಂದ ಬಸವಣ್ಣನ ಒಂದು ಚಿತ್ರಣವನ್ನು ಮಾಡ್ಯಾರ ನೋಡ್ರಿ. ಎಷ್ಟು ಚಂದ ಕಾಣಕತ್ತಾನ ನಮ್ಮ ನಂದೀಶ್ವರ ನೋಡ್ರಿ. ನಮ್ಮ ರೈತನ ಉಸಿರಾದಂಥ ಬಸವಣ್ಣ ಎಷ್ಟು ಚಂದದನ. ಹಂಗೆ ಈ ಸೈಡ್ ನೋಡ್ರಿ ಇಲ್ಲಿ ಇಮ್ಮಡಿ ಪುಲಿಕೇಶಿಯವರ ಒಂದು ಸುಂದರವಾದ ಮೂರ್ತಿಯನ್ನು ಮಾಡ್ಯಾರ ನೋಡ್ರಿ. ನಮ್ಮ ಇತಿಹಾಸವನ್ನು ನಾವು ಮರಳಿ ನೆನಪಾಗುವಂಥ ಇಲ್ಲಿ ಮಣ್ಣಿನ ಚಿತ್ರಣವನ್ನು ಮಾಡ್ಯಾರ. ಜೊತೆಗೆ ನೋಡ್ರಿ ವಿವಿಧ ರೀತಿಯಲ್ಲಿ ಬಾಳೆಹಣ್ಣಿನ ಒಂದು ಪ್ರದರ್ಶನಕ್ಕೆ ಇಟ್ಟಾರ ನೋಡ್ರಿ. ನೋಡ್ರಿ ಇಲ್ಲಿ ಹೂವುಗಳನ್ನು ಅಲಂಕಾರಕ್ಕಂತ ಎಷ್ಟು ಚಂದ ಹೂವನ್ನು ಬೆಳೆದಾರ ನೋಡ್ರಿ. ಇಲ್ಲಿ ನೋಡ್ರಿ ಫಿಶ್ ಎಷ್ಟು ಚಂದ ಅದ ನೋಡ್ರಿ. ಕಲರ್ ಬೇರೆ ಬೇರೆ ಒಂದು ಇದ್ರದಾವ ನೋಡ್ರಿ. ಎಷ್ಟು ಚಂದ ಅದಾವು ನೋಡ್ರಿ. ಬೇರೆ ಬೇರೆ ರೀತಿಯ ಒಂದು ಕಲರ್ ಮೀನುಗಳಿದ್ದು ನೋಡ್ರಿ. ಭಾಳ ಚಂದಿದ್ದು ನೋಡ್ರಿ. ಇಲ್ಲಿ ಒಂದು ಮೀನದ ಒಂದು ಗೊಂಬೆಯನ್ನು ಮಾಡ್ಯಾರ ನೋಡ್ರಿ. ಎಷ್ಟು ಕಲರ್ ಮೀನುಗಳದಾವ ಇಲ್ಲಿ. ಹಂಗೆ ನೋಡ್ರಿ ಈ ಸೈಡ್ ಇಲ್ಲಿ ಚಿಕ್ಕ ಆಮೆಗಳದಾವ ನೋಡ್ರಿ. ಇಲ್ಲಿ 3 ನೋಡ್ರಿ ಎಷ್ಟು ಚಂದ ಅದಾವ ಆಮೆಗಳ. ಸಣ್ಣ ಇದು ಭಾಳ ಸಣ್ಣ ಇದ್ದು ನೋಡಕ್ಕಂದ್ರೆ ವಾವ್ ಅನ್ನೋ ಥರ ಇದ್ದು ನೋಡ್ರಿ. ಎಷ್ಟು ಮಸ್ತ್ ಇದ್ದು ಮೀನುಗಳು. ಯಾಕಂದ್ರೆ ಈ ಮೀನುಗಾರಿಕೆನೂ ಒಂದು ಕೃಷಿ ಒಳಗೆ ಬರ್ತದಲ್ರಿ. ಹಿಂಗಾಗಿ ಇಲ್ಲಿ ಮೀನುಗಳ ಒಂದು ಪ್ರದರ್ಶನಕ್ಕಿಟ್ಟಾರ ನೋಡಿ. ಇಲ್ಲಿ ಕೀಟ ಪ್ರಪಂಚಕ್ಕೆ ಸ್ವಾಗತ ಅಂಥೇಳಿ ಬೋರ್ಡ್ ಹಾಕ್ಯಾರ ನೋಡ್ರಿ. ವೆಲ್ಕಮ್ ಟು ಇನ್ಸೆಕ್ಟ್ ವರ್ಲ್ಡ್ ಅಂಥೇಳಿ. ಬರ್ರಿ ಒಳಗಡೆ ಹೋಗಿ ನಿಮಗೆ ತೋರಿಸ್ತೀನಂತ. ವಿವಿಧ ರೀತಿಯ ಕೀಟಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಾರ ನೋಡ್ರಿ. ಇಲ್ಲಿ ಏಡಿ ಐತೆ ನೋಡ್ರಿ. ಇಲ್ಲಿ ಏಡಿ ಮತ್ತು ಚೇಳು ನೋಡ್ರಿ. ಕೂಡ ಬ್ಯಾನ್ ಹಾಕ್ಯಾರ ನೋಡ್ರಿ. ಇಲ್ಲಿ ಗೋಡೆಗಳ ಮೇಲೆ ಜರಿ ಇವೆಲ್ಲವನ್ನು ಚಿತ್ರಣ ಹಾಕ್ಯಾರ ನೋಡ್ರಿ. ಎಷ್ಟು ಚಂದ ಪ್ರದರ್ಶನಕ್ಕೆ ಇಟ್ಟಾರ ನೋಡಿ. ಭೂಮಿಯ ಮೇಲಿರುವಂಥ ಕೀಟಗಳು ನೋಡ್ರಿ ಇವು ನೋಡಿ. ಇಲ್ಲಿ ಜಿಟ್ಟೆ, ಜಿರಳೆ ಮತ್ತು ಹಾರಾಡುವಂಥ ಒಂದು ಎಲ್ಲ ಕೀಟಗಳದ ನೋಡ್ರಿ. ಭೂಮಿ ಮೇಲಿರುವಂಥ ಪ್ರತಿಯೊಂದು ಕೀಟಗಳನ್ನು ಇಲ್ಲೇ ಪ್ರದರ್ಶನಕ್ಕಾಗಿ ತೋರಿಸ್ಯಾರ ನೋಡ್ರಿ. ಇಲ್ಲಿ ಪಾತ್ರಗಿತ್ತಿಗಳದಾವು ನೋಡಿ. ಗೋಡೆಗಳ ಮೇಲೆ ದೊಡ್ಡ ಪಾತ್ರಗಿತ್ತಿ ಮತ್ತು ಜಿರಳೆ ಎಲ್ಲ ದೊಡ್ಡ ಪೋಸ್ಟರ್ಗಳನ್ನ ಅಂಟಿಸ್ಯಾರ ನೋಡ್ರಿ. ಈ ಸೈಡ್ ನೋಡ್ರಿ ಇಲ್ಲಿ ಕೀಟಾಭರಣವನ್ನು ತಯಾರು ಮಾಡ್ಯಾರ ನೋಡ್ರಿ. ಕೀಟಗಳನ್ನು ಬಳಸಿ ಸೇಮ್ ಜ್ಯುವೆಲರಿ ಸೆಟ್ ಯಾವ ರೀತಿ ಇರುತ್ತೋ ಅದೇ ರೀತಿ ಕೀಟಾಭರಣವನ್ನು ರೆಡಿ ಮಾಡಿ ಪ್ರದರ್ಶನಕ್ಕೆ ಇಟ್ಟಾರ ನೋಡ್ರಿ. ಇಲ್ಲಿ ನೋಡ್ರಿ ಇಲ್ಲೊಂಥರ ಇದು ಯಾವ ಡಿಸೈನ್ ಅಂತ ನೋಡ್ರಿ ನೀವು ನೋಡಿ. ಈ ಸೈಡ್ ಕೂಡ ಇಲ್ಲಿ ಇದೈತೆ ನೋಡ್ರಿ. ಈ ಸೈಡ್ ನೋಡ್ರಿ ಫ್ರೀಡಮ್ ಅಂತ ಹಾಕ್ಯಾರ. ಪಾತ್ರಗಿತ್ತಿಯ ಒಂದು ಬೋರ್ಡ್ ಮಾಡಿ ಪ್ರೊಜೆಕ್ಟನ್ನು ಮಾಡಿ ಹಾಕ್ಯಾರ ನೋಡಿ. ಭೂಮಿ ಮೇಲಿರುವಂಥ ವಿವಿಧ ರೀತಿಯ ಕೀಟಗಳನ್ನು ಬಳಸಿ ಕೀಟಾಭರಣಗಳು ಮಾಡಿ ಪ್ರೊಜೆಕ್ಟನ್ನು ಮಾಡ್ಯಾರ ನೋಡ್ರಿ. ಎಷ್ಟು ಚಂದ ಅಲಂಕಾರವನ್ನು ಮಾಡ್ಯಾರ. ಇಷ್ಟ ಅಲ್ರಿ, ಇನ್ನು ಜಾನುವಾರು ಅಂಥೇಳಿ ಅಲ್ಲಿ ಒಂದು ಜಾನುವಾರದ ಒಂದು ಭಾಗ ಐತ್ರಿ. ವಿವಿಧ ರೀತಿಯ ತಳಿಯ ಒಂದು ಹಸುಗಳು, ಎತ್ತುಗಳು ಮತ್ತು ನಾಯಿ ಬೇರೆ ಬೇರೆ ರೀತಿಯ ಪ್ರಾಣಿಗಳು ಅಲ್ಲಿ ಇದ್ದು ಅಂತ್ರಿ. ತುಂಬಾ ಚೆನ್ನಾಗಿದ್ದು ಅಂತ. ಜಾನುವಾರು ನೋಡೋಕಂತೂ ತುಂಬಾ ಸೂಪರ್ ಆಗಿತ್ತಂತ ನೋಡಿ. ಅದ್ಭುತವಾದಂಥ ದೃಶ್ಯಗಳದಾವ ನೋಡ್ರಿ. ಕೃಷಿ ಮೇಳದಾಗ ಒಂದಕ್ಕಿಂತ ಒಂದು ನೋಡೋದಕ್ಕೆ ತುಂಬಾ ಸೂಪರ್ ಆಗುವಂಥ ದೃಶ್ಯಗಳನ್ನು ನಾನು ಇಲ್ಲಿ ನೋಡೀವ್ರಿ. ತುಂಬ ಹೊತ್ತಾಯ್ತು ರೀ. ನಾವು ಇಲ್ಲಿ ಒಳಗೆ ಬರ್ಬೇಕಾದ್ರೆ 3 ಗಂಟೆಗೆ ಒಳಗೆ ಬಂದೀವಿ. ಈಗ ಟೈಮ್ ನೋಡಿ ಪೂರ 5:15 ಆಗಿದೆ. 3 ಗಂಟೆ ಹಿಡ್ಕೊಂಡು 5 ಗಂಟೆ ಮಟ್ಟ ನಾವು ಕೃಷಿ ಮೇಳವನ್ನು ಸುತ್ತ ಹಾಕಿವಿ ನೋಡ್ರಿ. ಅಷ್ಟು ಇನ್ನೂ ಇಷ್ಟ ಆಗಿ ನಾವು ಜಾನುವಾರದ ಕಡೆ ಹೋಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ.
ಇಂತಹ ಕೃಷಿ ಮೇಳಗಳಿಂದ ನಮ್ಮ ರೈತರಿಗೆ ಹೊಸ ಹೊಸ ಆಲೋಚನೆಗಳು ಮೂಡಿ ಬರ್ತಾವೆ ಮತ್ತು ಅವರಿಗೆ ಇನ್ನೂ ಕೃಷಿಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗ್ತೈತಿ. ಅದಕ್ಕೋಸ್ಕರ ನಾವೊಂದು ಮಾತು ಹೇಳ್ತೇನೆ ರೀ, ಈಗಿನ ಮಕ್ಕಳಿಗೂ ಕೂಡ ಕೃಷಿಯ ಬಗ್ಗೆ ಹೆಚ್ಚಿನ ತಿಳುವಳಿಕೆಯನ್ನು ಕೊಡ್ರಿ. ಕೃಷಿ ಬಗ್ಗೆ ಅವರಿಗೆ ಇನ್ನಷ್ಟು ಮಕ್ಕಳಿಗೆ ತಿಳಿಸ್ಕೊಡ್ರಿ ಅಂತ ಹೇಳ್ತೀನಿ. ಒಟ್ಟಾರೆ ಹೇಳೋದಾದರೆ ಇವತ್ತಂತೂ ನನಗೆ ಕೃಷಿ ಮೇಳಕ್ಕೆ ಬಂದರೆ ತುಂಬಾ ಖುಷಿ ಆಯಿತು. ಒಂದಕ್ಕಿಂತ ಒಂದು ಅದ್ಭುತವಾದಂಥ ದೃಶ್ಯಗಳನ್ನು ನೋಡಿ ತುಂಬಾ ಖುಷಿ ಆಯಿತು. ಇಂಥ ಈ ಕೃಷಿ ಮೇಳದಾಗ ನನಗೆ ಪುಷ್ಪ ಪ್ರದರ್ಶನ ಮತ್ತು ತರಕಾರಿಗಳನ್ನು ಬೆಳೆಸಿ ಒಂದು ಗೊಂಬೆಗಳ ಡ್ರೆಸ್ಸನ್ನು ಮಾಡ್ಯಾರ. ಎಲ್ಲರೂ ತುಂಬಾ ಚೆನ್ನಾಗಿತ್ತು. ನನಗಂತೂ ಭಾಳ ಇಷ್ಟ ಆಯ್ತು ಅದು. ಮತ್ತು ಸಾಲು ಮರದ ತಿಮ್ಮಕ್ಕನ ಭಾವಚಿತ್ರನೂ ತುಂಬ ಇಷ್ಟ ಆಯಿತು. ಹಾಗಾದರೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಈ ಒಂದು ವಿಡಿಯೋದಾಗ ನಿಮಗೆ ಏನು ಇಷ್ಟ, ಜೊತೆಗೆ ನೀವು ಕೂಡ ಈ ಒಂದು ಕೃಷಿ ಮೇಳಕ್ಕೆ ಬಂದಿದ್ರಪ್ಪ ಅಂದ್ರೆ ನಿಮ್ಮ ಅನುಭವ ಹೆಂಗಿತ್ತು ಅನ್ನೋದನ್ನು ಈ ಒಂದು ವಿಡಿಯೋದಾಗ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.